2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 22 ಮಂದಿ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ. ಆ 22 ವಿದ್ಯಾರ್ಥಿಗಳ ಡೀಟೇಲ್ಸ್ ಅನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮೊದಲನೇದಾಗಿ ಧನಲಕ್ಷ್ಮಿ ಯಶ್ ಪಬ್ಲಿಕ್ ಸ್ಕೂಲ್ ಬೆಂಗಳೂರು ಔಟ್ ಆಫ್ ಔಟ್ ಅನ್ನು ಪಡೆದುಕೊಂಡಿದ್ದಾರೆ. ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. ಜಾಹ್ನವಿ ವಿದ್ಯಾಭಾರತಿ ವಿದ್ಯಾಲಯ ಬೆಂಗಳೂರು ಇವರು ಕೂಡ 625 ಅಂಕಕ್ಕೆ 625 ಅಂಕವನ್ನು ಪಡೆದುಕೊಂಡಿದ್ದಾರೆ. ಇವರು ಕೂಡ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಅನ್ನು ಪಡೆದುಕೊಂಡಿರುವಂಥದ್ದು. ಒಟ್ಟು 22 ವಿದ್ಯಾರ್ಥಿಗಳು ಈ ಸಾಧನೆಯನ್ನು ಮಾಡಿದ್ದಾರೆ. ಅಖಿಲ್ ಅಹಮದ್ ನದಾಫ್ ಆಕ್ಸ್ಫರ್ಡ್ ಹೈಸ್ಕೂಲು ವಿಜಯಪುರ ಇವರು ಕೂಡ ಔಟ್ ಆಫ್ ಔಟ್ ಅನ್ನು ಪಡೆದುಕೊಂಡಿರುವಂಥದ್ದು. ಸ್ಟೇಟ್ನಲ್ಲಿ ಫಸ್ಟ್ ರ್ಯಾಂಕ್ ಅನ್ನು ಇವರು ಕೂಡ ಪಡೆದುಕೊಂಡಿದ್ದಾರೆ. ಒಟ್ಟು 22 ವಿದ್ಯಾರ್ಥಿಗಳು ಈ ಸಾಧನೆಯನ್ನು ಮಾಡಿದ್ದಾರೆ. ನಮಿತಾ ಮಾತಾ ನ್ಯಾಷನಲ್ ಹೈಸ್ಕೂಲು ಬೆಂಗಳೂರು 625ಕ್ಕೆ 625 ಅಂಕವನ್ನು ಮಾಡಿ ಫಸ್ಟ್ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಮತ್ತೊಬ್ಬ ಟಾಪರ್ ಅಖಿಲ್ ಕೂಡ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಅಖಿಲ್ ನಮಸ್ತೆ, ಕಂಗ್ರಾಚುಲೇಷನ್. ನಮಸ್ತೆ. ಈ ಫಲಿತಾಂಶ ನೀವು ನಿರೀಕ್ಷೆ ಮಾಡಿದ್ರಾ ಅಂತ? ಸರ್ ಕಷ್ಟ ಪಟ್ಟಿದ್ವಿ ಸರ್, ಒಂದ್ ವರ್ಷ ಆದಷ್ಟು ಆ ತರ ಎಕ್ಸಾಮ್ ಬರ್ದಿತ್ತು ಸರ್. ಈ ನಿರೀಕ್ಷೆ ಇತ್ತು ಸರ್, ಆದ್ರೆ ಆಗ್ಬೋದತ್ತ. ನೀವು ಓದಿದ್ದಲ್ಲಿ? ನಾವು ನಾಗರಭಟ್ಟ ಸರ್, ಆಕ್ಸ್ಫರ್ಡ್. ತಂದೆ ಏನ್ ಕೆಲಸ ಮಾಡೋದು? ನಮ್ ತಂದೆ ಟೀಚರ್ ಅದಾರಿ ಸರ್. ಇಲ್ಲಿ ಮಾದಿನಾಳ ಸರ್, ಮುದ್ದೇಬಿಹಾಳ್, ನಮ್ಮ ಊರು ಮುದ್ದೇಬಿಹಾಳ್ ಸರ್. ಮುದ್ದೇಬಿಹಾಳ್ ಸರ್, ಮಾದಿನಾಳ ಅಂತ ಊರಿದೆ, ಅಲ್ಲಿ ಗೌರ್ಮೆಂಟ್ ಟೀಚರ್ ಅದಾರ ಸರ್ ನಾವು. ನಿಮ್ದು ಹೆಂಗಿತ್ತು ಪರೀಕ್ಷೆಗೆಲ್ಲ ಸಿದ್ಧತೆ? ಪರೀಕ್ಷೆ ಸಿದ್ಧತೆ ಇತ್ತು ಸರ್, ಓದ್ಕೋತಾ ಇದ್ವಿ, ಕಷ್ಟನೂ ಪಟ್ಟಿವಿ ಸರ್. ದೇವ್ರು ಒಳ್ಳೇದು ಇದು ಮಾಡಿ ಸರ್. ಹಾ ಸರ್. ಆಮೇಲೆ ಪೇರೆಂಟ್ಸು ಮತ್ತೆ ಟೀಚರ್ಸ್ ಬಗ್ಗೆ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಅಂತ? ಸರ್ ಪೇರೆಂಟ್ಸ್ ಅಂದ್ರೆ ಸರ್ ಎಕ್ಸ್ಪ್ರೆಸ್ ಮಾಡೋದಾಗಲ್ಲ ಸರ್. ಪೇರೆಂಟ್ಸ್ ಭಾಳ ನನ್ನ ತಲೆಗೆ ಕಷ್ಟಪಟ್ಟಾರೆ ಸರ್. ಅವ್ರು ನಂಗೆ ಸಾಲಿ ಕಲ್ಸಾಕ್ ಇದು ಅವಕಾಶ ಮಾಡ್ಕೊಟ್ರ, ಎಲ್ಲಾ ಮಾಡ್ಯಾರ. ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಸರ್. ಈ ಫಸ್ಟ್ ರ್ಯಾಂಕ್ ಬರೋರು ಯಾವಾಗ್ಲೂ ಕೂಡ ಹಗ್ಲು ರಾತ್ರಿ ಓದ್ತಾನೆ ಇರ್ತಾರೆ. ನೀನು ಹಂಗೆ ಓದ್ತಾ ಇದ್ದ? ಆ ತರ ಏನ್ ಓದಿಲ್ಲ ಸರ್, ಆದ್ರ ಅಂದ್ರ ಪರೀಕ್ಷೆ ಸಮೀಪ ಬಂದಾಗ ಸ್ವಲ್ಪ ಜಾಸ್ತಿ ಓದಿದ್ದೆ ಸರ್. ಅದಕ್ಕೂ ಮುಂಚೆ ಏನ್ ಹಗಲು ರಾತ್ರಿ ಏನ್ ಓದಿಲ್ಲ ಸರ್. ಅಷ್ಟು ಓದ್ತಾ ಇದ್ದೆ ಸರ್, ಆದ್ರೆ ಓದ್ತಾ ಇದ್ದೆ. ಎಷ್ಟು ಅವರ್ ಓದ್ತಾ ಇದ್ದೆ ನೀನು? ಯಾವ ಸರ್? ಎಷ್ಟು ಅವರ್ ಓದ್ತಾ ಇದ್ದೆ ದಿನಕ್ಕೆ ಅಂತ? ದಿನಕ್ಕೆ ಸರ್ ಸರ್ ಸ್ಕೂಲ್ ಅವರ್ಸ್ ಬಿಟ್ಟ ಸ್ಕೂಲ್ ಅವರ್ಸ್ ಬಿಟ್ಟು ಸರ್ ಮನೆಯಲ್ಲಿ ನಾನು 2-3 ಅವರ್ಸ್ ಆಗ್ತದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಸರ್? PUC ಇದು ಸರ್ ಸೈನ್ಸ್ ಮಾಡಿ ಇದು ಸರ್ IIT ಟ್ರೈ ಮಾಡ್ಬೇಕು ಸರ್. IIT. ಈಗ 625ಕ್ಕೆ 625 ಅಂಕ ಪಡೆದುಕೊಂಡಿದ್ಯಾ. ನಿನ್ಗೆ ಯಾರಾದ್ರೂ ಇನ್ಸ್ಪಿರೇಷನ್ ಅಂತ ಇದ್ರಾ? ಇನ್ಸ್ಪಿರೇಷನ್ ಅಂತ ಯಾರಿಲ್ಲ ಸರ್. ನಮ್ ಪೇರೆಂಟ್ಸ್ ನಮ್ಗೆ ದೊಡ್ಡ ಇನ್ಸ್ಪಿರೇಷನ್ ಸರ್. ಸೂಪರ್. ಹಾ ಸರ್, ಪೇರೆಂಟ್ಸ್ ದೊಡ್ಡ ಇನ್ಸ್ಪಿರೇಷನ್ ಯಾರು? ಹಾ ಸರ್. ಓಕೆ. ಈಗ ಟೀಚರ್ಸ್ ಏನಾದ್ರು ಕಾಲ್ ಮಾಡಿದ್ರಾ ಹಿಂಗೆ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ? ಹಾ ಸರ್, ಕಾಲ್ ಮಾಡಿದ್ರಿ ಸರ್. ನಮ್ಮ ಪ್ರಿನ್ಸಿಪಾಲ್ ಸರ್ ಅದಾರು ನಮ್ಮ ಶಾಲೆಯಲ್ಲಿ, ಅವ್ರು ಹಚ್ಚಿದ್ರಿ ಸರ್. ಅವ್ರು ಹಚ್ಚಿ ಮಾತಾಡಿದ್ರು. ಓಕೆ ಓಕೆ. ಹಾ ಸರ್, ನಾನು ಇಲ್ಲಿ ಮದುವೆಯಲ್ಲಿದ್ದೆ ಸರ್. ನಂಗೆ ಗೊತ್ತಿದ್ದಿಲ್ಲ ಸರ್, ಇದು ಇವತ್ತು ರಿಸಲ್ಟ್ ಅದು ಗೊತ್ತಿತ್ತು ಸರ್. ಆದ್ರ ಖುಷಿಯಾಗಿ ನೆನಪಾಗ್ಬಿಟ್ಟಿನಿ ಸರ್. ಓಕೆ. ಅಖಿಲ್ ಅಹಮದ್ ಅವರೇ, ಕಂಗ್ರಾಚುಲೇಷನ್ ಒನ್ಸ್ ಅಗೇನ್ ಅಂಡ್ ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದ್ಕೊಂಡು ಹೋಗಿ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ಸ್ ಸರ್. ಓಕೆ, ಇದು ಅಖಿಲ್ ಅಹಮದ್ ನದಾಫ್ ಅವರ ಮಾತು. ರೆಗ್ಯುಲರ್ ಆಗಿ ಓದ್ತಾ ಇದೆ, ಅದರ ಜೊತೆಗೆ ಹಾರ್ಡ್ ವರ್ಕ್ ಕೂಡ ಇತ್ತು ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಟ್ಟು 22 ಜನ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿರುವಂಥದ್ದು ತಮಾಷೆ ಮಾತಲ್ಲ. 625ಕ್ಕೆ 625 ಅಂಕವನ್ನು ಪಡೆದುಕೊಳ್ಳುವಂಥದ್ದು